ಕೋಮುಗಲಭೆ ಹಬ್ಬಿಸ್ತಕ್ಕಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರ್ತಾರೆ, ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ. ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂತ ಕೆಟ್ಟ ರಾಜನೀತಿಯನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವರಿಗೆ ಯಾವುದ್ರಲ್ಲಿ ಹೊಡಿಬೇಕು? ಇವ್ರ ರಾಜನೀತಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ಇದಕ್ಕೆ ಶಬ್ದಗಳಿಂದ ಕಣ್ಸೋರು ಸಾಕಾಗೋದಿಲ್ಲ. ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು, ಕ್ಯಾಕರ್ಸ್ ಉಗಿಬೇಕು, ಅವಾಗಲೇ ಬುದ್ಧಿ ಬರೋದು. ಈ ಕೆಟ್ಟ ರಾಜನೀತಿಯ ಪರಿಣಾಮ ಬಹುಶಃ ಇವರ ಮನಸ್ಥಿತಿಯೇ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ನಿದರ್ಶನ. ನೋಡಿ, ಇದುವರೆಗೂ 656 ಕೋಟಿ ರೂಪಾಯಿ ಹಾಲು ಉತ್ಪಾದಕ ಮಹಿಳೆಯರಿಗೆ ಸರ್ಕಾರ ಕೊಡಬೇಕಾದಂತ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿದೆ. ಈ ಸರ್ಕಾರ ಬಂದ ಮೇಲೆ ಮೊದಲನೇ ವರ್ಷದಲ್ಲೇ 5 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿದ್ರು. ಆದ್ರೂ ಹಾಲಿನ ಸಬ್ಸಿಡಿನ ಕೊಟ್ಟಿಲ್ಲ. ಬೆಲೆ ಏರಿಸ್ತಾರೆ, ಗ್ರಾಹಕನಿಗೆ ಹೊರೆ ಮಾಡ್ತಾರೆ. ಆದ್ರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತ ಹಣ ಕೊಡಲ್ಲ. ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದ್ರೆ ನಮ್ದೇನೂ ತಕರಾರಿಲ್ಲ. ಆದ್ರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದ್ರೆ, ಗ್ರಾಹಕರಿಗೆ ಬರೆ ಹಾಕೋದಾದ್ರೆ ಅದಕ್ಕೆ ನಮ್ ವಿರೋಧ ಇದೆ. ಬೆಲೆ ಹೆಚ್ಚಳ ಮಾಡಿ ಅದನ್ನ ಹಾಲು ಉತ್ಪಾದಕರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದಕ್ಕೆ ನಮ್ದೇನು ತಕರಾರಿಲ್ಲ. ನಮ್ಮ ಭಾರತದ ಸಂವಿಧಾನದ ರಚನೆ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆ ನಡೆಯುತ್ತೆ. ಆಗ ಕೆಲವರು ಮುಸಲ್ಮಾನರಿಗೆ ಮತೀಯ ಆಧಾರದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ವಿರೋಧಿಸ್ತಾರೆ. ರಿಲಿಜಿಯಸ್ ರಿಸರ್ವೇಶನ್ ಅದು ಆಂಟಿ ಕಾನ್ಸ್ಟಿಟ್ಯೂಷನ್ ಅಂತ ಅವರು ಎಳೆಯಾಗಿ ಬಿಡಿಸಿಟ್ಟು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಅದು ಎಗನೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ, ಸಂವಿಧಾನ ವಿರೋಧಿ ಆಗುತ್ತೆ. ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗೆ ವಿರುದ್ಧವಾಗಿರ್ತಕ್ಕಂಥವ್ರು, ಅಂಥವ್ರು ಮಾತ್ರ ಮತೀಯ ಆಧಾರಿತ ಮೀಸಲಾತಿಯ ಬಗ್ಗೆ ಯೋಚನೆ ಮಾಡ್ತಾರೆ. ಇದನ್ನ ನಾವು ಖಂಡಿಸ್ತೇವೆ. ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿ ಕೊಡೋದು ಅಂತ ಹೇಳಿದ್ರೆ ಜಿನ್ನಾನ ಸಮರ್ಥಕರು ಮಾತ್ರ ಇಂಥ ಮಾನಸಿಕತೆ ಹೊಂದಿರ್ತಾರೆ. ಜಿನ್ನಾನನ್ನ ಸಮರ್ಥನೆ ಮಾಡೋರು, ಪಾಕಿಸ್ತಾನವನ್ನು ಸಮರ್ಥನೆ ಮಾಡೋರು ಅಥವಾ ಪಾಕಿಸ್ತಾನದ ಅಪ್ಪಂದಿರಿಗೆ ಹುಟ್ಟಿದವರು ಮಾತ್ರ ಇಂಥ ಯೋಚನೆಯನ್ನ ಮಾಡ್ತಾರೆ, ಇಂಥ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದ ವಿರುದ್ಧ ಯಾರಿಲ್ಲ, ಅವ್ರು ಯಾರು ಇಂಥ ಯೋಚನೆ ಮಾಡೋದಿಲ್ಲ. ಅಂಥದ್ದೇನಾದ್ರು ಮಾಡಿದ್ರೆ ನಾವು ರಾಜ್ಯವ್ಯಾಪಿ ಆಂದೋಲನ ಮಾಡ್ತೀವಿ. ಯಾರು ಆ ರೀತಿ ಸಮರ್ಥಿಸ್ತಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವ್ರು ಯಾರು ಇಲ್ಲಿರೋದಕ್ಕೆ ಲಾಯಕ್ಕಲ್ಲ.